ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭವಾಗಿದೆ. ಸಿದ್ಧತಾ ಕಾರ್ಯವಂತೂ ಸಮರೋಪಾದಿಯಲ್ಲಿ ಸಾಗ್ತಾ ಇದೆ. ಇನ್ನು ಬಾಲರಾಮ ವಿಗ್ರಹ ಭಕ್ತರ ಕಣ್ಮನ ಸೆಳೆದಿದೆ. ಜನವರಿ 22ರಂದು ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. ಐತಿಹಾಸಿಕ ಕಾರ್ಯಕ್ರಮಕ್ಕೆ ಅಯೋಧ್ಯೆಯಂತೂ ಸಿಂಗಾರಗೊಳ್ತಿದೆ. ರಾಮನೂರ್ನಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ನಿನ್ನೆ ಸಂಜೆ ಲೇಸರ್ ಶೋ ಆಯೋಜಿಸಲಾಗಿದ್ದು ನೋಡುಗರ ಕಣ್ಮನ ಸೆಳೆದಿದೆ. ಇನ್ನು ಸುಣ್ಣ ಬಣ್ಣ ಬಳಿಯುವ ಕಾರ್ಯವಂತೂ ಜೋರಾಗಿ ನಡೀತಿದೆ. ಅಂದಿನ ಐತಿಹಾಸಿಕ ಗಳಿಗೆಯನ್ನ ತುಂಬಿಕೊಳ್ಳಲು ಭಕ್ತರು ಕೂಡ ಕಾತುರರಾಗಿದ್ದಾರೆ. ಅಂದು ಬಾಲರಾಮನ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗ್ತಿದೆ. ಇದು ವಿಶ್ವದಲ್ಲಿ ವಿಶಿಷ್ಟ ವಿಗ್ರಹವಾಗಿದೆ. ಸೂರ್ಯನ ಕಿರಣಗಳು ಬಾಲರಾಮನ ಹಣೆ ಮೇಲೆ ಬೀಳುವ ದೃಶ್ಯವಂತೂ ಮನೋಹರವಾಗಿರಲಿದೆ. ಈ ಪ್ರತಿಮೆ 51 ಇಂಚು ಇರಲಿದ್ದು ಇದರ ಜೊತೆ 10 ಶ್ರೀಹರಿಯ ಅವತಾರಗಳು ಕೂಡ ಇರುತ್ತವೆ. ಬಾಲರಾಮನ ವಿಗ್ರಹವನ್ನ ಗರ್ಭಗುಡಿಯಲ್ಲಿ ಇಡಲಾಗುತ್ತಿದೆ. ಮತ್ತೊಂದು ರಾಮನ ವಿಗ್ರಹವು 7 ಅಡಿ ಇರಲಿದೆ.